ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಂದು ಬಯಕೆ ಇರ್ತದೆ. ನಾವು ದೊಡ್ಡವರಾಗಿ ಬೆಳೆಯಬೇಕು. ಯಾರಲ್ಲಿ ಈ ಅಪೇಕ್ಷೆ ಇರುವುದಿಲ್ಲ ಹೇಳಿ? ತಾಯಿ ಮಗನ ಮಠಕ್ಕೆ ಕರ್ಕೊಂಡು ಬಂದು ಗುರುಗಳಿಗೆ ನಮಸ್ಕಾರ ಮಾಡಿಸಿ ಹೇಳುವ ಮಾತು ಅಂದ್ರೆ, ಯಪ್ಪ ಆಶೀರ್ವಾದ ಮಾಡು, ಮಗ ದೊಡ್ಡವಾಗಬೇಕು. ತಾಯಿಯ ಅಪೇಕ್ಷೆ ಅಷ್ಟೇ ಅಲ್ಲ, ನಮ್ಮೆಲ್ಲರ ಅಪೇಕ್ಷೆನೂ ನಾವು ದೊಡ್ಡವರಾಗಬೇಕು. ದೊಡ್ಡವರಾಗಬೇಕಂದ್ರೆ ಏನು ಮಾಡಿದ್ರೆ ದೊಡ್ಡವರಾಗ್ತಾರ? ಏನು ದೊಡ್ಡ ಕುರ್ಚಿ ಮೇಲೆ ಕುಂತರು ದೊಡ್ಡವರಾಗ್ತಾರೇನು? ದುಡ್ಡಿದ್ರೆ ದೊಡ್ಡವರಾಗ್ತಾರೇನು? ಗಾಂಧೀಜಿಗೆ ದೊಡ್ಡ ಕುರ್ಚಿನೂ ಇರಲಿಲ್ಲ, ದುಡ್ಡು ಇರಲಿಲ್ಲ, ಆದರೂ ಜಗತ್ತು ಮಹಾತ್ಮ ಅಂತ ಕರೀಲಿಲ್ಲೇನು ಅವನಿಗೆ? ಹಾಗಾದ್ರೆ ಯಾವುದರಿಂದ ಮನುಷ್ಯ ದೊಡ್ಡವನಾಗ್ತಾನೆ? ತಾಯಿಯ ಗರ್ಭದಿಂದ ಬಂದಾಗ ನಾವು ಈ ಭೂಮಿಗೆ ಬಂದ್ವಿ. ಯಾರ ನಾವು ಹಣಿ ಮೇಲೆ ಬರ್ಕೊಂಡು ಬಂದಿದ್ವೇನು ಇವ್ರು ಬಹಳ ದೊಡ್ಡವರು ಅಂತ? ವೆನ್ ವಿ ಕೇಮ್ ಇನ್ ಟು ದಿಸ್ ಎಕ್ಸಿಸ್ಟೆನ್ಸ್ ವಿ ಆರ್ ಅನ್ನೋಯಬಲ್, ಅನ್ನೋನ್. ಏನೂ ಇರಲಿಲ್ಲ, ಹೆಸರಿರಲಿಲ್ಲ. ಯಾರ ಹಣಿ ಮೇಲೆ ತಾಯಿಯ ಗರ್ಭದಿಂದ ಬಂದಾಗ ಇವರು ವಿವೇಕಾನಂದರು, ಇವರು ಚನ್ವೀರ ಶರಣರು, ಇವರು ಮರಿಶಾಂತ ವೀರಪ್ಪಗಳು, ಇವರು ಪುಟ್ಟರಾಜ ಗವಾಯಿಗಳು ಅಂತ ಹಿಂಗೆ ಬರ್ಕೊಂಡು ಬಂದಿದ್ರೇನು? ತಾಯಿಯ ಗರ್ಭದಿಂದ ಭೂಮಿಗೆ ಬಂದಾಗ ಎಲ್ಲರೂ ಹಂಗ ಬಂದೀವಿ. ಯಾರ ಹಣಿ ಮೇಲೆ ಏನೂ ಬರೆದಿದ್ದಿಲ್ಲ. ಅವರು ಬದುಕಿದ್ದು ಇದೇ ಭೂಮಿ, ಇದೇ ಸೂರ್ಯ, ಇದೇ ಗಾಳಿ. ಅವರು ದೊಡ್ಡವರಾದರೂ ನಾವು ಹಂಗ ಉಳಿದ್ವಿ. ಮತ್ತು ಒಬ್ಬ ವ್ಯಕ್ತಿ ದೊಡ್ಡವ ಆಗಬೇಕಾದ್ರೆ ಏನಿದ್ರು ದೊಡ್ಡವ ಆಗ್ತಾನ. ಈಗ ನೀವು ದೀಪಾವಳಿ ಮಾಡ್ತೀರಿ ಮನ್ಯಾಗ. ದೀಪಾವಳಿ ಹಬ್ಬದ ದಿವಸ ಲಕ್ಷ್ಮೀ ಪೂಜೆ ಮಾಡ್ತೀರಿ. ಅವು ಎಂದೂ ಹಾಕ್ಕೊಂಡವ್ರಲ್ಲ, ಆದ್ರೆ ದೀಪಾವಳಿಗೆ ಮಾತ್ರ ಎಲ್ಲ ಬಂಗಾರ ಸಾಮಾನು ಅದಕ್ಕೆ ಲಕ್ಷ್ಮಿಗೆ ಹಾಕಿರ್ತೀರಿ. ಲಕ್ಷ್ಮಿಗೆ ಹಾಕಿ ಪೂಜೆ ಮಾಡಿ ಎಲ್ಲ ಮಾಡಿ ಮಕ್ಕೊಂಡಾಗ ರಾತ್ರಿ 12 ಕಳ್ಳ ಬರ್ತಾನೆ ಮನೆಗೆ. ಬಂದು ಬಂಗಾರ ಸಾಮಾನು ತಗೊಂಡು ಕಳು ಮಾಡ್ಕೊಂಡು ಹೋಗುವಾಗ ನಿಮ್ಮ ಮನೆಯೊಳಗೆ ಸಾಕಿದ ನಾಯಿ, ನಿಮ್ಮ ಮನ್ಯಾಗ ಸಾಕಿದ ನಾಯಿ ಕಳ್ಳಗೆ ಹಿಡಿದು ಬೊಗಳಿ ನಿಮ್ಮನ್ನು ಎಬ್ಬಿಸ್ತೈತಿ. ಅವಾಗ ಬಂಗಾರ ಸಾಮಾನು ನೀವೆಲ್ಲ ತಕ್ಕೊಂಡು ಕಳ್ಳಗೆ ಪೊಲೀಸ್ ಸ್ಟೇಷನ್ ಕೊಡ್ತೀರಿ. ಬೆಳಿಗ್ಗೆ ಮನೆಗೆ ಬಂದವ್ರು ಹೇಳ್ತಾರೆ, ನಿನ್ನೆ ನಿಮ್ಮ ಮನೆಗೆ ಕಳ್ಳರು ಬಂದಿದ್ರಂತಲ್ಲ. ಅವಾಗ ನೀವು ಹೇಳುವ ಮಾತೆ, ನಿನ್ನೆ ಹೌದಪ್ಪ ನಿನ್ನೆ ಕಳ್ಳರು ನಮ್ಮ ಮನೆಗೆ ಬಂದಿದ್ರು, ಎಲ್ಲ ಬಂಗಾರ ಸಾಮಾನು ತೊಗೊಂಡು ಕಳ್ಳು ಹೊಂಟಾಗ ನಮ್ಮ ಮನೆಯ ನಾಯಿ ಎಲ್ಲ ಬಂಗಾರ ಸಾಮಾನು ಅವನು ಬೊಗಳಿ ಹಿಡಿದು ಉಳಿಸ್ತಪ್ಪ, ನಮ್ಮ ಪಾಲಿಗೆ ನಮ್ಮ ಮನೆ ನಾಯಿ ದೇವರಾತು ಅಂತ. ನಾಯಿ ದೇವರಾಗ್ಲಿಕ್ಕೆ ಸಾಧ್ಯ ಇದೆ, ಮನುಷ್ಯ ಯಾಕೆ ದೊಡ್ಡವಾಗಲಿಲ್ಲ? ಇದನ್ನು ತತ್ವದರ್ಶಿಗಳು ಚಿಂತನೆ ಮಾಡಿದ್ರು. ನಾಯಿ ದೇವರಾಗ್ಲಿಕ್ಕೆ ಸಾಧ್ಯ ಐತಿ, ಮನುಷ್ಯ ಯಾಕೆ ದೊಡ್ಡವಾಗಲಿಲ್ಲ? ಮನುಷ್ಯ ಯಾಕೆ ದೇವರಾಗಲಿಲ್ಲ? ಯೋ ವೇತ್ತಿ ತತ್ವತಃ ಜನ್ಮ ಕರ್ಮಚ ಮೇ ದಿವ್ಯಂ ಯೋ ವೇತ್ತಿ ತತ್ವತಃ. ಯಾರೂ ಹುಟ್ಟಿನಿಂದ ಭೂಮಿ ಮೇಲೆ ದೊಡ್ಡವರಾಗಿಲ್ಲ, ಜನ್ಮದಿಂದ ಯಾರೂ ದೊಡ್ಡವರಾಗುವುದಿಲ್ಲ. ಅವರು ಮಾಡುವ ಒಳ್ಳೆಯ ಕರ್ಮದಿಂದ ದೊಡ್ಡವರಾಗ್ತಾರಂತ ಶ್ರುತಿ ಹೇಳ್ತದೆ. ಹುಟ್ಟಿನಿಂದ ಯಾರೂ ದೊಡ್ಡವರಾಗಲಿಕ್ಕೆ ಸಾಧ್ಯ ಇಲ್ಲ, ಕರ್ಮದಿಂದ ದೊಡ್ಡವನಾಗ್ತಾನೆ ಮನುಷ್ಯ. ಈಗ ನೀವು ನೀರು ಕುಡಿದು, ಅಪ್ಪವ್ರು ಹೇಳಿಲ್ಲ ಆಗಲೇ ಬಾಟಲ್ ಎಲ್ಲಿ ಬೇಕಲ್ಲಿ ಒಗಿತೀರಂತಂದು. ಈಗ ನೀವು ನೀರು ಕುಡಿದು ಬಾಟಲ್ ಹಿಂಗೆ ಒಗಿರಿ, ಅದನ್ನು ಯಾರು ತೊಗೊಂಡು ಹೋಗ್ತಾರೆ? ಮುಡ್ಕೋದವ್ರು ಒಯ್ತಾರಿಲ್ಲ ಅದನ್ನು. ಅದೇ ನೀರಿನ ಬಾಟಲ್, ಬಿಸಿಲೇರಿ ಬಾಟಲ್, 1 ಲೀಟರ್ ಬಾಟಲ್ನೊಳಗೆ ನೀರು ತುಂಬ್ರಿ. ನೀವು ಹಂಗ ಕುಡ್ದು ಒಗ್ದಿದ್ರೆ ಯಾರೋ ಪುಕ್ಕಟೆ ಒಯ್ತಾರೆ, ಪುಕ್ಕಟೆ ಸಹಿತ ತೊಗೊಳೋದಿಲ್ಲ, ಎಲ್ಲರೂ ಹಿಂಗೆ ಒದ್ಕೊಂತ ಹೋಗ್ತಿರ್ತೀವಿ. ಅದನ್ನು ಮುಡ್ಕೋದವ್ರು ಒಯ್ತಾರೆ ಅದನ್ನು. ಅದೇ ಬಾಟಲ್ ನೀವು 1 ಲೀಟರ್ ಚಲೋ ಫಿಲ್ಟರ್ ನೀರು ತುಂಬ್ರಿ, 25-30 ರೂಪಾಯಿಗೆ ಹೋಗ್ತೈತಿ. ಅದೇ ಬಾಟಲ್ದೊಳಗೆ 1 ಲೀಟರ್ ಚಲೋ ಆಕಳ ಹಾಲು ತುಂಬ್ರಿ, ಅದು 100 ರೂಪಾಯಿಗೆ ಮಾರಾಟ ಆಗ್ತೈತಿ. ಅದೇ ಬಾಟಲ್ದೊಳಗೆ ಚಲೋ ದೇಶಿ ತುಪ್ಪ ತುಂಬ್ರಿ, ಅದು 500-1000 ರೂಪಾಯಿಗೆ ಹೋಗ್ತೈತಿ.
ಬಾಟಲ್ಕ್ಕೆ ಕಿಮ್ಮತ್ತಿಲ್ಲ. ಬಾಟಲ್ದೊಳಗೆ ಏನು ತುಂಬುತ್ತೀವಿ ಅನ್ನೋದ್ರ ಮೇಲೆ ಬಾಟಲ್ ಕಿಮ್ಮತ್ತು ಹೆಂಗೆ ನಿರ್ಧಾರ ಆಗುತ್ತೋ ಹಂಗೆ ದೇಹಕ್ಕೆ ಕಿಮ್ಮತ್ತಿಲ್ಲ, ಮನುಷ್ಯನಿಗೆ ಕಿಮ್ಮತ್ತಿಲ್ಲ. ಮನುಷ್ಯನೊಳಗೆ ಏನು ತುಂಬುತ್ತೀವಿ ಅನ್ನೋದ್ರ ಮೇಲೆ ಅವನ ವ್ಯಕ್ತಿತ್ವ, ಅವನ ಗುಣ ನಿರ್ಧಾರ ಆಗ್ತೈತಿ. ಜನ್ಮ ಕರ್ಮ ಚ ಮೇ ದಿವ್ಯಂ ಯೋ ವೇತ್ತಿ ತತ್ವತಃ. ಮನುಷ್ಯ ದೊಡ್ಡವಾಗುವುದು ಅವನ ಗುಣದಿಂದ ದೊಡ್ಡವಾಗ್ತಾನೆ. ಒಂದು ಮಥುರಾದೊಳಗೊಂದು ಘಟನೆ ನಡೀತು. ಮಧ್ಯಪ್ರದೇಶದ ಒಬ್ಬ ಹೆಣ್ಮಗಳು ಪೂಲ್ವತಿ ದೇವಿ ಅಂತ ಆಕೆ ಹೆಸರು. ಆ ಹೆಣ್ಮಗಳು ಯಜಮಾನ್ ತೀರ್ಕೊಂಡ ಮೇಲೆ ಸಣ್ಣ ವಯಸ್ಸಿಗೆ ಮಥುರಾಕ್ಕೆ ಹೋದ್ಲು. ಮಥುರಾಕ್ಕೆ ಹೋದ ಮೇಲೆ ಅಲ್ಲಿ ಒಂದು ದೇವಸ್ಥಾನ. ಆಕೆ ಮಾಡಿದ ಕೆಲಸ ಏನು ಅಂದ್ರೆ, ಬಡವಿ ಹೆಣ್ಮಗಳು ದೇವಸ್ಥಾನಕ್ಕೆ ಯಾರು ಬರ್ತಾರಲ್ಲ ಬಂದವರು ಪಾದರಕ್ಷೆ ಕಾಯ್ತಿದ್ಲು. ಪಾದರಕ್ಷೆ ಕಾಯ್ದು ₹1, ₹2, ₹1, ₹2 ಇಸ್ಕೊಂಡು ಒಂದಿಷ್ಟು ದುಡ್ಡು ಕಲೆಕ್ಟ್ ಮಾಡಿದ್ಲು. ಒಂದಿಷ್ಟು ದುಡ್ಡು ಕಲೆಕ್ಟ್ ಮಾಡಿ ತಂದೊಂದಿಷ್ಟು ಊರಾಗ ಒಂದಿಷ್ಟು ಸಣ್ಣ ಮನಿ ಇತ್ತು, ಅದನ್ನು ಮಾರಿ ಪಾದರಕ್ಷೆ ಕಾಯುವ ಹೆಣ್ಮಗಳು ಮಥುರಾದೊಳಗೆ ಯಾರೋ ಬಂದವರು ಅತಿಥಿಗಳೆಲ್ಲ ಬರ್ತಿದ್ರಲ್ಲ, ಯಾತ್ರಿಗಳು ಮಥುರಾಕ್ಕೆ ಬಂದವರು ಬೀದಿ ಮೇಲೆ ಮುಕ್ಕೊಂತಿದ್ರು ಅಂತ ತಿಳ್ಕೊಂಡು ಪಾದರಕ್ಷೆ ಕಾಯುವ ಹೆಣ್ಮಗಳು ಪೂಲ್ವತಿ ದೇವಿ ಪಾದರಕ್ಷೆಯಿಂದ ಬಂದ ದುಡ್ಡಿನಿಂದ ಒಂದು ಧರ್ಮಶಾಲೆ ಯಾತ್ರಿ ನಿವಾಸಕ್ಕೆ ಕಟ್ಟಿಸಿದ್ಲು. ದೊಡ್ಡವಳಾದ್ಲು. ಪಾದರಕ್ಷೆ ಕಾಯುವ ಹೆಣ್ಮಗಳೊಳಗೆ ಎಷ್ಟು ದೊಡ್ಡ ವಿಚಾರ ಅಂದ್ರೆ, ಮನುಷ್ಯ ದೊಡ್ಡವನಾಗುವುದು ಜನ್ಮದಿಂದ ಯಾರೂ ದೊಡ್ಡವರಾಗುವುದಿಲ್ಲ, ಕರ್ಮದಿಂದ ದೊಡ್ಡವರಾಗ್ತಾರೆ. ಮನುಷ್ಯನಿಗೆ ಇದನ್ನು ಕಲಿಸ್ಬೇಕು. ತಂದೆ ತಾಯಿ ಕಲಿಸೋದು ಮಕ್ಕಳಿಗೆ ಇದನ್ನು ಕಲಿಸ್ಬೇಕು. ಏನು ಸಂಸ್ಕಾರ ಕೊಡ್ತೀವಿ ನಾವು ಮಕ್ಕಳಿಗೆ? ಒಬ್ಬ ತಂದಿದ್ನಂತ, ಮಂದಿ ಊರಾಗೆಲ್ಲ ಬೈತಿದ್ರಂತ ಅವನಿಗೆ. ಇವ ಭಾಳ ಕೆಟ್ಟವದಾನ. ಅವ ಊರ್ ಮಂದಿಗೆಲ್ಲ ಬೈತಿದ್ದ, ಕಟ್ಟಿ ಕುಂದಿರ್ತಿದ್ದ. ಕಟ್ಟಿ ಕುಂತು ಯಾರು ಅವ್ರು ಓಣಿ ಮನಿ ಮುಂದೆ ಹೈಸಿ ಅಡ್ಡಾಡ್ತಾರ ಅವ್ರಿಗೆಲ್ಲ ಬೈತಿದ್ದ. ಅವ ಬೈಯೋದಕ್ಕೆ ಊರನ ಮಂದಿ ಇವ ಏನು ಕೆಟ್ಟವದನ ಅಂತ ಅನ್ನಿಸ್ಕೊಂಡು ಸಾಕಾತ್ ಮುದುಕಗ. ಅದು ಇನ್ನೊಂದು ಕ್ಷಣಕ್ಕೆ ಹೋಗಿ ಬಿಡ್ತಿತ್ತು ಮೇಲೆ. ಸಾವು ಸಮೀಪ ಬಂತು. 4 ಜನ ಮಕ್ಕಳಿಗೆ ಕರೆದು ಹೇಳ್ದೆ, ಏನಪ್ಪ ನಂದಂತೂ ಮುಗೀತು, ಊರಾಗ ಬರೀ ನನಗೆ ಜನ ಇವ ಭಾಳ ಕೆಟ್ಟವ ಅಂದರು. ಏನಾರ ಮಾಡ್ರಿ, ಜನ ಹಿಂಗೆ ಅನ್ಬೇಕಲ್ಲ, ಇವ್ರನ್ನ ನೋಡಿದ್ರೆ ಇವ್ರ ಅಪ್ಪನ ಭಾಳ ಒಳ್ಳೆಯವಪ್ಪ ಅಂತ ಅನಿಸಿರ್ಬೇಕು, ಅಂಥದ್ದೊಂದು ಕೆಲಸ ಮಾಡ್ರಿ. ಅವ್ರ ಮಕ್ಕಳಂದ್ರೆ ಇದನ್ನು ಬಿಡು, ನಾವು ಮಾಡಿ ತೋರಿಸ್ತೀವಿ ಅಂದ್ರೆ ಅವ್ರು. ಇದು ಮುದುಕ್ ಹೋದ ತಕ್ಷಣ ಅವ ಅಪ್ಪ ಊರಾಗೆಲ್ಲ ಬೈತಿದ್ನಲ್ಲ, ಇವ್ರ ಮಕ್ಕಳು ಏನು ಮಾಡಿದ್ರು ಅಂದ್ರೆ, ಅಪ್ಪನ ಮಾತೇನು, ಏನಾರ ಮಾಡ್ಲಪ್ಪ ಊರಾಗ ಮಂದಿ ಮಕ್ಕಳಕ್ಕಿಂತ ಅಪ್ಪ ಭಾಳ ಒಳ್ಳೆಯವ ಅಂತ ಅನ್ಬೇಕಪ್ಪ, ನಾ ಒಳ್ಳೆಯವ ಅಂತ ಅನ್ಬೇಕು. ಇವ್ರು 4 ಮಂದಿ ಮಕ್ಕಳು ಏನು ಮಾಡಿದ್ರು, ಅಪ್ಪ ತೀರ್ಕೊಂಡ ಮೇಲೆ ಒಂದು ಲಟ್ಟ ಬಡಗಿ ತಗೊಂಡ್ರು. ಯಾರು ಬರ್ತಾರ ಅವ್ರಿಗೆಲ್ಲ ಬಡ್ಕೊಂತ ಅಡ್ಡಾಡೋದು ಮನೆ ಮುಂದೆ. ಬಡಿಸ್ಕೊಂಡು ಮಂದಿ ಅಂದರು, ಇವ್ರ ಮಕ್ಕಳು ನೋಡಿದ್ರೆ ಇವ್ರ ಅಪ್ಪನ ಭಾಳ ಒಳ್ಳೆಯ ಇದ್ನಪ್ಪ ಅಂತ ಅವ್ರು ಅಂತಿದ್ರಂತವ್ರು. ಮಕ್ಕಳಿಗೆ ಕಲಿಸುವ ಸಂಸ್ಕಾರ ಎಷ್ಟು ದೊಡ್ಡದಿರಬೇಕು. ಒಬ್ಬ ಬಡವಿ ತಾಯಿ ಬಡವಿದ್ಲು. ಬಡವಿ ತಾಯಿ ಇನ್ನೊಬ್ಬರ ಮನ್ಯಾಗ ಮುಸುರಿ ತಿಕ್ಕಿ ಬದುಕ್ತಿದ್ಲು. ಮಗನಿಗೆ ಕರೆದು ಹೇಳಿದ್ಲು, ನನಗೆ ವಯಸ್ಸಾತಪ್ಪ, ಭಾಳ ದಿವಸ ಎಷ್ಟು ದಿವಸ ಅಂತ ಮಂದಿ ಮನ್ಯಾಗ ಕೆಲಸ ಮಾಡಿ ನಿನಗೆ ಓದಿಸೋದು, ಇನ್ನು ಮೇಲೆ ಮಗ ನೀ ದೊಡ್ಡವ ಆಗಬೇಕು ಅಂತ ತಾಯಿ ಹೇಳಿದ್ಲು. ನಮಗೆ ಅಕಸ್ಮಾತ್ ಅಂದಿದ್ರೆ ಆತ ಬಿಡು, ನಾವು ದೊಡ್ಡವಾದೆ ಅಂತ ಹೊಂಟು ಬಿಡ್ತಿದ್ವಿ. ಮಗ ಕೇಳ್ದ, ಹೌದು ಯವ್ವ, ನೀನು ದೊಡ್ಡವ ಆಗ್ಬೇಕಂತ ಹೇಳ್ತಿ, ದೊಡ್ಡವ ಆಗ್ಬೇಕಾದ್ರೆ ಏನು ಮಾಡಬೇಕು? ಅವಾಗ ತಾಯಿ ಹೇಳಿದ ಮಾತು ಅಂದ್ರೆ, ಬಿಗಿನ್ ಯುವರ್ ಡೇ ವಿತ್ ಗಾಡ್, ಎಂಡ್ ಯುವರ್ ಡೇ ವಿತ್ ಗಾಡ್, ಡೆಫಿನೆಟ್ಲಿ ಒನ್ ಡೇ ಯು ಬಿಕಮ್ ಲೈಕ್ ಗಾಡ್. ಮಗ ನೀ ದೊಡ್ಡವ ಆಗಬೇಕಾದ್ರೆ ಏನು ಮನಿ ಬಿಡಬೇಕಾಗಿಲ್ಲ, ಮಠ ಬಿಡಬೇಕಾಗಿಲ್ಲ, ಸಂಸಾರ ಬಿಡಬೇಕಾಗಿಲ್ಲ, ವ್ಯಾಪಾರ ಬಿಡಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಬೆಳಿಗ್ಗೆ ಏಳುವಾಗ ಚಲೋ ವಿಚಾರದಿಂದ ಕಣ್ಣು ತೆಗಿ, ಮತ್ತು ರಾತ್ರಿ ಮಲಗುವಾಗ ಚಲೋ ವಿಚಾರದಿಂದ ಕಣ್ಣು ಮುಚ್ಚು, ಸಾಕು, ನೀ ದೊಡ್ಡವಾಗ್ತಿ ಅಷ್ಟೆ. ದೊಡ್ಡ ವಿಚಾರದಿಂದ ಹೇಳೋದು, ದೊಡ್ಡ ವಿಚಾರದಿಂದ ಮಲಗಿ ಬಿಟ್ರೆ ಊರನ್ ಜನ ಒಂದು ದಿವಸ ನಿನಗೆ ಹಿಂಗೆ ಅಂತಾರಲ್ಲ, ಊರಾಗ ಇವ ಭಾಳ ದೊಡ್ಡ ವ್ಯಕ್ತಿ ಅಂತ ಊರು ಜನ ಕೊಂಡಾಡ್ತಾರೆ. ಏನೂ ಮಾಡೋದಿಲ್ಲ. ಬೆಳಿಗ್ಗೆ ದೊಡ್ಡ ವಿಚಾರದಿಂದ ಹೇಳುವುದು, ದೊಡ್ಡ ವಿಚಾರದಿಂದನೇ ಮಲಗುವುದು.
ಮನುಷ್ಯ ದೊಡ್ಡವಾಗಬೇಕಾದ್ರೆ ಜನ್ಮದಿಂದಲ್ಲ, ಜನ್ಮ ಕರ್ಮ ಚ ಮೇ ದಿವ್ಯಂ. ಇದನ್ನು ದಾರ್ಶನಿಕರು ಹೇಳಿದ್ದಿದ್ದು. ಮನುಷ್ಯ ಕರ್ಮದಿಂದ ದೊಡ್ಡವಾಗ್ತಾನ, ಕರ್ಮದಿಂದ ದೊಡ್ಡವಾಗ್ತಾನೆ. ಅಪ್ಪುಗಳೆಲ್ಲ ಹೇಳಿದ್ರಲ್ಲ, ಸುಖ ಎಲ್ಲಿಂದ ಬರ್ತೈತಿ ಅಂದ್ರೆ ಪುಣ್ಯದ ಕೆಲಸ, ಪುಣ್ಯದ ಕೆಲಸದಿಂದ ಅವ ದೊಡ್ಡವಾಗ್ತಾನ. ಆದರೆ ನನಗೊಂದು ಸಮಸ್ಯೆ ಏನಾಗ್ತಿವತ್ತಂದ್ರೆ, ಅವರು ಅಪ್ಪವ್ರು ಹೇಳಿದ್ರು ದಾನ ಮಾಡಿದ್ರೆ ಪುಣ್ಯ ಬರ್ತೈತಿ ಅಂತ. ಅದಕ್ಕೆ ಅವ್ರು ಏನು ಹೇಳಿ ಬಂದರು ಅಂದ್ರೆ, ಕೊಪ್ಪಳಜ್ಜವರಿಗೆ ನಾವು ಸಮಯ ದಾನ ಮಾಡುತ್ತೇವೆ ಅಂತ ಹೇಳಿ ಕುಂತ್ರವರು. ಅಂದ್ರೆ ಸಮಯ ದಾನ ಮಾಡಿದವ್ರಿಗೆ ಪುಣ್ಯ ಬಂತು, ತೊಗೊಂಡವ್ರಿಗೆ ನಮಗೇನಾಕೈತೆ ಅಂತ ಚಿಂತೆ ನಮಗಷ್ಟೆ. ನಮ್ಮ ಕೃಷ್ಣಾನಂದಪ್ಪ ಅವ್ರು ಹೇಳಿದ್ರು, ದಾನ ಮಾಡಬೇಕು, ಪುಣ್ಯ ಬರ್ತದೆ. ಎಷ್ಟು ಜನ ಭೂಮಿಯ ಮೇಲೆ ದಾನ ಎಷ್ಟು ದೊಡ್ಡ ಕೆಲಸ ಅಂದ್ರೆ, ಈಗ ನೀವು ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ ನಾವು. ಈಗ ನೀವು ನೋಡಿ, ಒಂದು ಪತ್ರ ಇರ್ತದೆ, ಪತ್ರ ದಂಡ ಕಟ್ತೀವಿ, ಅದ್ರ ದಾನ ಮಾಡಕ್ಕೆ ಹಿಂದೆ ಮುಂದೆ ಮಾಡ್ತೀವಿ. ನೀವೊಂದು ಪತ್ರ ಬರೀತೀರಿ, ಪತ್ರ ಬರೆದು ನಿಮ್ಮ ಊರ ಮುಂದೆ ಒಂದು ಪೋಸ್ಟ್ ಬಾಕ್ಸ್ ಇರ್ತೈತಿ, ಇನ್ನೊಂದು ವೇಸ್ಟ್ ಬಾಕ್ಸು ಇರ್ತೈತಿ. ವೇಸ್ಟ್ ಬಾಕ್ಸ್ ಅಂದ್ರೆ ಡಸ್ಟ್ಬಿನ್ ಇರ್ತೈತಿ. ನೀವು ಬರೆದ ಪತ್ರ ವೇಸ್ಟ್ ಬಾಕ್ಸಿಗೆ ಹಾಕಿದ್ರೆ ಮುಟ್ಟತೈತೋ, ಪೋಸ್ಟ್ ಬಾಕ್ಸಿಗೆ ಹಾಕಿದ್ರೆ ಮುಟ್ಟತೈತೋ? ವೇಸ್ಟ್ ಬಾಕ್ಸಿಗೆ ಹಾಕಿದ್ರೆ ಮುಟ್ಟೋದಿಲ್ಲ, ಪೋಸ್ಟ್ ಬಾಕ್ಸಿಗೆ ಹಾಕಿದ್ರೆ ಮುಟ್ಟತೈತದು. ಹಂಗೆ ನಿಮ್ಮಲ್ಲಿರುವ ಸಂಪತ್ತು ದಂಡ ಕೊಟ್ರೆ ಅದು ವೇಸ್ಟ್ ಬಾಕ್ಸಿಗೆ ಕೊಟ್ಟಂಗೆ ಹಾಕದಂಗೆ ನೀವು ಬರೆದ ಪತ್ರ. ಮತ್ತು ದಾಸೋಹದಂಥ ಕೆಲಸಕ್ಕೆ ಕೊಟ್ರಿ ಅಂದ್ರೆ ನೀವು ಬರೆದ ಪತ್ರ ಅದು ಪೋಸ್ಟ್ ಬಾಕ್ಸಿಗೆ ಹಾಕ್ದಂಗೆ ಹೋಗಿ ಭಗವಂತನಿಗೆ ಮುಟ್ತೈತೆ. ಪುಣ್ಯದ ಕೆಲಸ ಮಾಡಬೇಕು, ಆದರೂ ಮನಸ್ಸಾಗೋದಿಲ್ಲ ಒಮ್ಮೊಮ್ಮೆ. ಏನಾಗ್ತದೆ, ನಮ್ಮ ಪುಣ್ಯದ ಕೆಲಸ ಹೆಂಗಿರ್ತಾವಂದ್ರೆ ಭಾಳ ಇನ್ಸ್ಟಿಂಕ್ಟ್ ಇರ್ತಾವ. ಅಂದ್ರೆ ಸಟ್ನ ದೊರಿಬೇಕು ನಮಗೆ, ಭಾಳ ಲೇಟ್ ಆದ್ರೆ ನಡೆಯೋದಿಲ್ಲ ನಮಗೆ. ಭಾಳ ಲೇಟ್ ಆಗಂಗಿಲ್ಲ, ಉದ್ರಿ ನಡೆಯಂಗಿಲ್ಲ ನಮಗೆ. ಒಬ್ಬ ಅವ ಕೆಟ್ಟ ಓಡಾಳಿದ ಮನುಷ್ಯ, ಅವನಿಗೆ ಮನ್ಯಾಗ ಮಕ್ಕಳಿಗೆ ಬೇಸರ, ಹೆಣ್ಮಕ್ಳಿಗೆ ಬೇಸರ, ಅದು ಬರೇ ಊರಾಗ ಚುಟ್ಟ ಸೇದ್ಕೊಂತ ಬಸ್ ಸ್ಟ್ಯಾಂಡ್ ಮುಂದೆ ಕುಂದ್ರವ. ಅದಕ್ಕೆ ಮನ್ಯಾಗ ಇದನ್ನು ನೋಡಿ ಯಾರೂ ರೊಕ್ಕ ಕೊಡಲಿಲ್ಲ. ಅದಕ್ಕೆ ಅಲ್ಲಿ ಇಲ್ಲಿ ಏನಾರ ಮಾಡ್ತಿದ್ದ, ಅವ್ರ ಕಿಶಾದಂದು ಇವ್ರ ಕಿಶಾದಂದು ಮನ್ಯಾಗ ಹೆಣ್ಮಕ್ಳು ಅಡಕಲ್ ಗಡಿಗೆ ಅಂದು ಏನಾರ ಮಾಡಿ ತಗೊಂಬರ್ತಿದ್ದ. ಒಂದು ದಿವ್ಸ ಎಲ್ಲಿ ಸಿಗಲಿಲ್ಲ, ಬಂದು ಬಸ್ ಸ್ಟ್ಯಾಂಡ್ ಮುಂದೆ ಕುಂತಿದ್ನಲ್ಲ, ಅದು ಮಾರುತಿ ಗುಡಿ ಇತ್ತಲ್ಲಿ, ಜನ ಭಾಳ ಮಂದಿ ಹೋಗ್ತಿದ್ರು. ಒಂದು ದಿವ್ಸ ಅವನಿಗೆ ಯಾರು ರೊಕ್ಕ ಕೊಡಲಿಲ್ಲ, ರೊಕ್ಕ ಸಿಗಲಿಲ್ಲ. ಏನು ಮಾಡ್ಬೇಕು, ಚುಟ್ಟ ಸೇದಕ್ಕಂತೂ ರೊಕ್ಕ ಬೇಕು ಅವನಿಗೆ. ಎಲ್ಲರೂ ಮಾರುತಿ ಗುಡಿಗೆ ಹೋಗ್ತಿದ್ರಲ್ಲ, ಇವ ಅಂದ, ನೋಡೋಣ ನಾನಂತೂ ಒಮ್ಮೆ ಗುಡಿಗೆ ಹೋಗಿಲ್ಲ, ಇಷ್ಟು ಮಂದಿ ಹೋಗ್ತಾರಲ್ಲ, ಏನಾರ ಶಕ್ತಿ ಇದ್ರೆ ಪರೀಕ್ಷೆ ಮಾಡಿಬಿಡೋಣ ಇವತ್ತು. ಹೋಗಿ ಮಾರುತಿಗೆ ನಮಸ್ಕಾರ ಮಾಡು, ನೋಡಿ ಇಷ್ಟು ಜನ ದಿವಸ ನಿನ್ನ ಗುಡಿಗೆ ಬರ್ತಾರೆ. ಮತ್ತು ಅಕಸ್ಮಾತ್ ನಿನ್ನಲ್ಲಿ ಶಕ್ತಿ ಇದ್ರೆ ನಮಗಿವತ್ತು 100 ರೂಪಾಯಿ ಸಿಗ್ಬೇಕಂತ. ಮತ್ತು ನಮ್ಮದೇನು ಉದ್ರಿ ಭಕ್ತಿ ಅಲ್ಲ, ಅಕಸ್ಮಾತ್ 100 ರೂಪಾಯಿ ಸಿಕ್ತು ಅಂದ್ರೆ ನಿನಗೆ 50 ರೂಪಾಯಿ ಬಂದು ನಿನ್ನ ಹುಂಡ್ಯಾಗ ಹಾಕ್ತೀವಿ ನಾವು. ಇಷ್ಟು ಹೇಳಿ ಬೇಡ್ಕೊಂಡು ಹಿಂಗೆ ಒಂದು 20-30 ಹೆಜ್ಜೆ ಬಂದಿದ್ದಿಲ್ಲ, ಒಂದು ನೋಟ್ ಬಿದ್ದಿತ್ತು. ಅವ ಅಂದ, ಅದಕ್ಕೆ ಇಷ್ಟು ಮಂದಿ ಬರ್ತಾರೆ ನಿನ್ನ ಗುಡಿಗೆ ಅಂದವ. ಹಿಂಗೆ ನೋಡ್ದ, ಬಾಗಿ ತಕ್ಕೊಂಡು ನೋಡ್ತಾನ 50 ರೂಪಾಯಿ ನೋಟ್. ಅವಾಗ ಅವ ಅಂದ, ಭಾಳ ಶಾಣೆ ಅದಿ ನೀನು, ನನಗೆ ಫಲ ಕೊಡೋದು ಕೊಟ್ಟು ಮತ್ತು ನಿಂದ 50 ರೂಪಾಯಿ ಮುರ್ಕೊಂಡ ಕೊಟ್ಟಿ ನೀನಂದವ ದೇವ್ರಿಗೆ. ನಮ್ಮ ಭಕ್ತಿಗೂ ನಮ್ಮ ಪುಣ್ಯದ ಕೆಲಸಕ್ಕೂ, ದೊಡ್ಡವರು ಮಾಡಿದ ದೊಡ್ಡ ಕೆಲಸಕ್ಕೂ ಪುಣ್ಯದ ಕೆಲಸಕ್ಕೂ ಭಾಳ ವ್ಯತ್ಯಾಸ ಐತಿ. ಚನ್ನವೀರ ಶರಣರು ಇವತ್ತಿಷ್ಟು ದೊಡ್ಡವರಾದರು, ಅವರನ್ನು ಲಕ್ಷ ಜನ ಅವ್ರು ಮಾತಾಡಲಿಲ್ಲ, ಆದರೂ ಅವ್ರ ದರ್ಶನಕ್ಕೆ, ಅವ್ರ ಗದ್ದಿಗೆ ದರ್ಶನಕ್ಕೆ, ಅವ್ರ ಜಾತ್ರೆಗೆ ಬರ್ತಾರಲ್ಲ, ಅವ್ರು ಸುಮ್ಮನೆ ಆದ್ರೇನು. ನಮ್ಮಲ್ಲಿ ಒಬ್ಬ ಭೀಮಪ್ಪಜ್ಜ ಅಂತಿದ್ದ, ಭೀಮಪ್ಪಜ್ಜ. ಅವ ಮರಿಶಾಂತವೀರ ಸ್ವಾಮಿಗಳು ಡಮ್ಮಿನ ಗಾಡಿ ಹೊಡಿತಿದ್ದ, ಡಮ್ಮಿನ ಗಾಡಿ. ದೊಡ್ಡ ಶರಣರು ಮರಿಶಾಂತವೀರಪ್ಪವ್ರು ಎಲ್ಲೆಲ್ಲಿ ಹೋಗ್ತಿದ್ರು ಅಲ್ಲೆಲ್ಲಿ ಹೋಗ್ತಿದ್ರಂತ. ಆದ್ರೆ ಅಜ್ಜರು ಗಾಡಿ ಒಳಗೆ ಕೂಡ್ತಿದ್ದಿಲ್ಲ, ಮುಂದೆ ಕೂಡ್ತಿದ್ರಂತವ್ರು. ಅವಾಗ ಕಾರ್ ಇರಲಿಲ್ಲ, ಡಮ್ಮಿನ ಗಾಡಿ ಹೊಡ್ಕೊಂತ ಹೊಂಟಿದ್ರಂತ. ಒಂದು ಎತ್ತಿಗೆ ಏನೋ ಕಾಲು ನೋವು ಬಂದು ಭಾಳ ಕುಂಟಕತ್ತದು, ಅದು ಏನು ಬಳಗ ಹಾಕ್ಕೊಂತಾರಲ್ಲ, ಹಂಗೆ ಹಾಕ್ಕೊಂಡು ಒಂದು ಎತ್ತು ಜಾರ್ಕೊಂತಂತ. ಚನ್ನವೀರ ಶರಣರು ಜಿಗಿದು
ಒಂದು ಕಡೆ ಎತ್ತ, ಇನ್ನೊಂದು ಕಡೆ ತಮ್ಮ ಹೆಗಲು ಕೊಟ್ಟು ಮರಿಶಾಂತವೀರ ಸ್ವಾಮಿಗಳು ಡಮ್ಮಿನ ಗಾಡಿ ಎತ್ತದ್ರಂತ. ಅಜ್ಜರಿಗೆ ಗೊತ್ತಾಗಿದ್ದಿಲ್ಲಂತ. ಇಡೀ 4-5 ಕಿಲೋಮೀಟರ್ ಡಮ್ಮಿನ ಗಾಡಿ ಕೊಳ್ಳ ಕೊಟ್ಟು ಹೆಗಲು ಕೊಟ್ಟು ಎಳ್ಕೊಂಡು ಹೋದ್ರು ಗುರುಗಳಿಗೆ ಗೊತ್ತಾಗ್ಲಾರ್ದಂಗೆ ಸೇವಾ ಮಾಡಿದ್ರು. ನಾವೊಂದು ಟ್ಯೂಬ್ಲೈಟ್ ಕೊಟ್ಟಿರ್ತೀವಿ, ನಮ್ಮ ಹೆಸರು ಬರೆಸಿರ್ತೀವಿ, ಬೆಳಕ ಬೀಳೋದಿಲ್ಲ ಮಠದಾಗ. ಒಂದು ಫ್ಯಾನ್ಗೇನು ಕೊಟ್ಟಿದ್ವಿ ಅಂದ್ರೆ ಅಕಸ್ಮಾತ್ ಬ್ಯಾಸಿಗೆ ದಿವ್ಸಕ್ಕೆ ಸ್ವಾಮಿಗಳು ಫ್ಯಾನ್ ಹಚ್ಕೊಂಡು ಮಕ್ಕೊಂಡಿದ್ರೆ ಬೀಗರಿಗೆ ಕರ್ಕೊಂಬಂದ್ರಂದ್ರೆ ಆರಿಸ್ರಿ ಅದನ್ನ ಅಪ್ಪಗಳನ್ನ. ಯಾಕೆ ಇಲ್ಲ, ನಮ್ಮ ಹೆಸರು ಕಾಣುವಲ್ದು, ನೀವು ಆಫ್ ಮಾಡಿದ್ರೆ ತೋರಿಸಿ ಹೋಗ್ತೀವಿ, ಆಮೇಲೆ ಹಚ್ಕೊಳ್ಳು ಅಂತನ್ನೋ ಭಕ್ತರು ನಾವು. ಚನ್ನವೀರ ಶರಣರಿ ಅದಕ್ಕೆ ದೊಡ್ಡವರಾದರು. ಅವರು ಸೇವಾ ದೊಡ್ಡದು ಮಾಡುತ್ತು, ಅವ್ರ ಕರ್ಮ ದೊಡ್ಡದು ಮಾಡುತ್ತು. ಅದಕ್ಕೆ ಮನುಷ್ಯ ದೊಡ್ಡವ ಆಗಬೇಕಾದ್ರೆ ದೊಡ್ಡ ಕೆಲಸ ಮಾಡೋದು, ಚಲೋ ದೊಡ್ಡ ವಿಚಾರ ಮಾಡೋದು, ದೊಡ್ಡ ಕೆಲಸ ಮಾಡೋದ್ರಿಂದ ಮನುಷ್ಯ ದೊಡ್ಡವನಾಗ್ತಾನಷ್ಟೆ. ಅದಕ್ಕೆ ಇವತ್ತಿನ ಪುಣ್ಯ ಸ್ಮರಣೋತ್ಸವದ ಈ ಯಾತ್ರೆ ನಮಗೇನು ತಿಳಿಸ್ಕೊಡ್ತದೆ ಅಂದರೆ, ಎಲ್ಲ ಅಪ್ಪ ಅವ್ರು ಹೇಳಿದ್ದು ಮನುಷ್ಯ ಪುಣ್ಯದ ಕೆಲಸ ಮಾಡಬೇಕು. ಪುಣ್ಯ ಸುಖ ಕೊಡ್ತೈತಿ, ಪುಣ್ಯದ ಕೆಲಸ ಮಾಡಬೇಕು.